ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಈಗ ತಾನೇ ಬಿಗ್ ಬಾಸ್ ಅವರ ಕಡೆಯಿಂದ ಅಲ್ಲ, ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಸಿಕ್ಕಿದೆ ಅಂತ ಹೇಳ್ಬೋದು ಬಿಗ್ ಬಾಸ್ ವಿಷಯದಲ್ಲಿ. ಏನಪ್ಪಾ ಅಂದ್ರೆ, ಬಿಗ್ ಬಾಸ್ ಮನೆ ಇರೋದು ಬಂದ್ಬಿಟ್ಟು ಜಾಲಿವುಡ್ ಅನ್ನೋ ಸ್ಟುಡಿಯೋದಲ್ಲಿ. ಇವಾಗ ಜಾಲಿವುಡ್ ಸ್ಟುಡಿಯೋಗೆ ಬೀಗ ಬಿದ್ದಿದೆ ಅಂತಾನೆ ಹೇಳ್ಬೋದು. ಜಾಲಿವುಡ್ ಸ್ಟುಡಿಯೋ ಸಂಸ್ಥೆ ಅವರು ಏನಿದ್ದಾರಲ್ಲ, ಅವರು ನಿಯಮನ ಉಲ್ಲಂಘನೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಯಾವ್ಯಾವ ನಿಯಮನ ಉಲ್ಲಂಘನೆ ಮಾಡಿದ್ದಾರೆ ಅಂದ್ರೆ, ಮಾಲಿನ್ಯ ನಿಯಮನ. ಜಾಲಿವುಡ್ ಅನ್ನೋದು ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ ಆಗಿದ್ದು, ಅದು ಅಡ್ವೆಂಚರಸ್ ಪಾರ್ಕ್ ಕೂಡ ಹೌದು. ಇಲ್ಲಿ ನಿಯಮನ ಉಲ್ಲಂಘನೆ ಮಾಡಿದ್ದಾರೆ, ಮತ್ತೆ ಅದೇ ರೀತಿಯಾಗಿ ಅದಕ್ಕೆ ನೋಟಿಸ್ ಕೂಡ ಮುಂಚೆನೆ ಹೋಗಿತ್ತು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆ ನೋಟಿಸ್ ನ ನೋಡಿದ್ರು ಕೂಡ ಅವರು ರೆಸ್ಪಾನ್ಸ್ ಮಾಡಿಲ್ವೋ ಅಥವಾ ಅದ್ರ ಬಗ್ಗೆ ಕ್ರಮ ತಗೊಳ್ದಿರೋದಕ್ಕೇನೆ ಇವತ್ತು ಅಮ್ಯೂಸ್ಮೆಂಟ್ ಪಾರ್ಕ್ ಏನಿತ್ತೋ ಜಾಲಿವುಡ್ ಸ್ಟುಡಿಯೋನ ಅದನ್ನ ಬಂದ್ ಮಾಡಿದ್ದಾರೆ. ಇದರಿಂದ ಬಿಗ್ ಬಾಸ್ಗೂ ಕೂಡ ಎಫೆಕ್ಟ್ ಆಗೇ ಆಗುತ್ತೆ ಅಂತ ಹೇಳ್ಬೋದು. ಬಿಗ್ ಬಾಸ್ ಸ್ಟುಡಿಯೋ ಏನ್ ನಡೀತಾ ಇದೆ ಅಲ್ವಾ, ಅಲ್ಲಿ ಕೂಡ ಶೂಟಿಂಗ್ ನ ನಿಲ್ಲಿಸಬೇಕು ಅಂತ ಸರ್ಕಾರದವರು ಆದೇಶ ಮಾಡಿದ್ದಾರೆ. ಅದಷ್ಟೇ ಅಲ್ಲದೆ ಅಲ್ಲಿಗೆ ಸರಬರಾಜು ಆಗ್ತಿದ್ದಂತ ವಿದ್ಯುತ್ ಮತ್ತು ನೀರಿನ ಸರಬರಾಜನ್ನ ಸ್ಥಗಿತಗೊಳಿಸಬೇಕು ಅಂತ ಆದೇಶನ ಹೊರಡಿಸಿದ್ರು. ಹಾಗಾಗಿ ವಿದ್ಯುತ್ ಮತ್ತೆ ನೀರನ್ನ ಈಗಾಗಲೇ ಸ್ಥಗಿತಗೊಳಿಸಿದ್ದಾರೆ. ಅದ್ರ ಒಟ್ಟಿಗೆನೆ 7:30 ಒಳಗಡೆ ಎಲ್ಲಾ ಕಂಟೆಸ್ಟೆಂಟ್ ಗಳನ್ನ ಮನೇನ ಖಾಲಿ ಮಾಡ್ಬೇಕು ಅಂತ ಹೇಳಿದ್ರು. ಹಾಗಾಗಿ ಎಲ್ಲಾ ಕಂಟೆಸ್ಟೆಂಟ್ ಗಳನ್ನ ಈಗಾಗಲೇ ರೆಸಾರ್ಟ್ ಗೆ ಶಿಫ್ಟ್ ಮಾಡಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಒಟ್ಟು 13 ಕಾರ್ಗಳಲ್ಲಿ ಅಷ್ಟು ಕಂಟೆಸ್ಟೆಂಟ್ ಗಳನ್ನ ರೆಸಾರ್ಟ್ ಗೆ ಶಿಫ್ಟ್ ಮಾಡಲಾಗಿದೆ ಅಂತ ಮಾಹಿತಿ ಬರ್ತಾ ಇದೆ. ಇನ್ನು ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತ ನೋಡ್ಬೇಕು. ಈ ಸಾಲ್ತಿಯ ಬಿಗ್ ಬಾಸ್ ಮನೆ ಅಂತೂ ತುಂಬಾ ಚೆನ್ನಾಗಿತ್ತು. ಅದಕ್ಕೆ ಕೋಟಿ ಗಂಟ್ಲೆ ದುಡ್ಡನ್ನ ಹಾಕಿ ಆ ತರ ಮನೆಯನ್ನ ರೆಡಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಕರ್ನಾಟಕ ಜನತೆಯ ಮೆಚ್ಚುಗೆಗೆ ಪಾತ್ರವಾಗಿತ್ತು ಅಂತ ಕೂಡ ಹೇಳ್ಬೋದು. ಇಷ್ಟೆಲ್ಲ ಖರ್ಚು ಮಾಡಿ ಅಷ್ಟು ಚಿಕ್ಕ ವಿಷಯಗಳನ್ನ ನೋಡ್ಲಿಲ್ಲ ಅಂದ್ರೆ ಹೇಗೆ? ಬಿಗ್ ಬಾಸ್ ಮ್ಯಾನೇಜ್ಮೆಂಟ್ ಅವರು ಯಾಕೆ ಈ ತರ ಪದೇ ಮಾಡ್ಕೋತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಕಳೆದ ಸೀಸನ್ ಅಲ್ಲೂ ಕೂಡ ಜಾಗದ ವಿಚಾರವಾಗಿ ತೊಂದರೆ ಆಗಿತ್ತು, ಅದರಿಂದಾನೇ ಇಲ್ಲಿಗೆ ಶಿಫ್ಟ್ ಮಾಡಿದ್ರು. ಆದ್ರೆ ಇಲ್ಲೂ ಕೂಡ ಅದೇ ರೀತಿ ಆದ್ರೆ ಹೇಗೆ ಅಂತ ಗೊತ್ತಿಲ್ಲ ಮುಂದೆ. ಬಟ್ ಬಿಗ್ ಬಾಸ್ ಅಂತೂ ಇವಾಗ ತಾನೇ ಈ ವಾರ ಚೆನ್ನಾಗಿ ಮೂಡ್ ಬರ್ತಾ ಇತ್ತು ಅಂತ ಹೇಳ್ಬೋದು. ಎಲ್ಲಾ ಕಂಟೆಸ್ಟೆಂಟ್ ಗಳು ಕಿಚನ್ ಪಂಚಾಯಿತಿ ಆದ್ಮೇಲೆ ಎಚ್ಚೆತ್ತುಕೊಂಡು ತಮ್ಮ ಆಟಗಳನ್ನ ಚೆನ್ನಾಗಿ ಆಡ್ತಾ ಇದ್ರು. ಇಷ್ಟು ಬೇಗ ಈ ರೀತಿ ಆಗಬಾರ್ದಿತ್ತು ಅಂತ ಹೇಳ್ಬೋದು. ಇನ್ನ ಕಾಯ್ದು ನೋಡ್ಬೇಕು, ರಿಸಲ್ಟ್ ಅಲ್ಲಿರೋ ಅಂತ ಕಂಟೆಸ್ಟೆಂಟ್ ಗಳನ್ನ ಅವರವರ ಮನೆಗೆ ಕಳಿಸ್ತಾರ ಅಥವಾ ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡು ಮತ್ತೆ ಪ್ರಾರಂಭಿಸ್ತಾರ ಅದೇ ಜಾಗದಲ್ಲಿ, ಅಥವಾ ಬೇರೆ ಕಡೆ ಏನಾದ್ರು ಮನೇನ ಅರೇಂಜ್ ಮಾಡಿ ಮಾಡ್ತಾರ ಅಂತ. ಬಟ್ ಬೇರೆ ಕಡೆ ಆ ರೀತಿ ಸೆಟಪ್ ಹಾಕೋದಂತೂ ಅಷ್ಟು ಈಸಿ ಅಲ್ಲ ಅಂತ ಹೇಳ್ಬೋದು. ಬಿಗ್ ಬಾಸ್ ಮನೆ ಪ್ರತಿ ಸಾಲ್ತಿ ನಿರ್ಮಾಣ ಆಗಕ್ಕೆ ಕಡಿಮೆ ಅಂದ್ರೂನು 4 ರಿಂದ 6 ತಿಂಗಳು ಕೆಲ್ಸನ ತಗೊಂಡಿರುತ್ತೆ ಅಂತ ಹೇಳ್ಬೋದು. ಅಷ್ಟು ಟೈಮ್ ನ ತಗೊಂಡು ಒಂದು ಚೆನ್ನಾಗಿರೋ ಮನೇನ ಮಾಡಿರ್ತಾರೆ. ಇನ್ನು ಅಷ್ಟು ಬೇಗ ಒಂದ್ 2-3 ದಿನದಲ್ಲೋ ಅಥವಾ ವಾರದಲ್ಲೋ ಅದು ಆಗುವಂತ ಕೆಲಸ ಅಲ್ಲ ಅಂತ ಹೇಳ್ಬೋದು. ಇನ್ನೊಂದ್ ಕಡೆ ನೋಡೋದಾದ್ರೆ, ಕೋರ್ಟ್ಗೆ ಹೋಗಿ ಅಲ್ಲಿಂದ ಸ್ಟೇ ತಗೊಂಡ್ ಬಂದು ಅಥವಾ ಪರ್ಮಿಷನ್ ತಗೊಂಡ್ ಬಂದು ಮಾಡೋಕು ಕೂಡ 1 ವಾರ ಇಲ್ಲ 15 ದಿನನಾದ್ರೂ ಟೈಮ್ ಬೇಕಾಗುತ್ತೆ ಅಂತ ಹೇಳ್ಬೋದು. ಅಲ್ಲಿವರೆಗೂ ಬಿಗ್ ಬಾಸ್ ಏನಾಗುತ್ತೋ ಅಥವಾ ಇಲ್ಲಿಗೆ ನಿಲ್ಲಿಸ್ತಾರೋ ಅಥವಾ ಮತ್ತೆ ಕಂಟಿನ್ಯೂ ಮಾಡ್ತಾರೋ, ಕಂಟಿನ್ಯೂ ಮಾಡಿದ್ರು ಎಷ್ಟು ದಿನ ತಗೊಳುತ್ತೆ ಅಂತ ಕಾಯ್ದು ನೋಡ್ಬೇಕಾಗಿದೆ. ಅಲ್ಲಿವರೆಗೂ ಕಂಟೆಸ್ಟೆಂಟ್ ಗಳನ್ನ ರಿಸಲ್ಟ್ ಅಲ್ಲೇ ಗುಪ್ತವಾಗಿರ್ತಾರ ಅಂತ ಕಾಯ್ದು ನೋಡ್ಬೇಕಾಗಿದೆ. ಬಟ್ ಬಿಗ್ ಬಾಸ್ ಗೆ ಈ ರೀತಿ ಆಗಿರೋದು ಎಲ್ಲರಿಗೂ ನೋವನ್ನ ಉಂಟು ಮಾಡಿದೆ ಅಂತ ಹೇಳ್ಬೋದು. ಬಿಗ್ ಬಾಸ್ ಬರುತ್ತೆ ಅಂತಾನೆ ತುಂಬಾ ಜನ ಕಾಯ್ಕೊಂಡ್ ಕೂತಿರ್ತಾರೆ. ಬಿಗ್ ಬಾಸ್ ಅನ್ನೋದು ತುಂಬಾ ಜನರ ಎಮೋಷನಲ್ ಅಂತ ಕೂಡ ಹೇಳ್ಬೋದು. ಇವಾಗ ಏನಾಗುತ್ತೋ ಕಾಯ್ದು ನೋಡ್ಬೇಕು. ಬಟ್ ಇನ್ನೊಂದ್ ಹೇಳ್ಬೇಕಂದ್ರೆ, ಬಿಗ್ ಬಾಸ್ ಪ್ರೇಕ್ಷಕರಲ್ಲಿ ಇದು ತುಂಬಾನೇ ನೋವನ್ನು ಉಂಟು ಮಾಡುತ್ತೆ ಅಂತ ಹೇಳ್ಬೋದು. ಇನ್ನೊಂದ್ಸರ್ತಿ ಈ ರೀತಿ ಆಗದಿರೋ ತರ ಬಿಗ್ ಬಾಸ್ ಮ್ಯಾನೇಜ್ಮೆಂಟ್ ಅವರು ನೋಡ್ಕೊಳ್ಳಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆನೆ ಮುಗಿಸ್ತಾ ಇದ್ದೀನಿ. ಇದರ ಬಗ್ಗೆ ನಿಮಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ.